ಇವಾಗ ಆನ್ ದಿ ವೇ ಟು ದ ಬ್ಯಾಂಕ್ ಇದ್ದೇವೆ. Please wait while your passbook and barcode are being verified. Your transaction is under process. Please wait. ಮುಗಿಸ್ಕೊಂಡು ಎಳ್ನೀರು ಕುಡಿಯಕ್ಕೆ ಬಂದ್ವಿ. ಎಳ್ನೀರು ಕುಡಿದು ಹೋಗೋಣ. ಕಡ್ಲಿ ಚೆನ್ನಾಗಿದ್ದಾವೆ ಅಂತ ಕಡ್ಲಿ ಗಿಡ ತೊಗೊಂಡ್ವಿ. ಓ ಮೈ ಗಾಡ್, ನಿಮ್ಮೊಂದು ಸರ್ಪ್ರೈಸ್ ಇದೆ ಇವಾಗ. ಎಲ್ಲ ಕಡೆಗೂ ಡಿಸ್ಟರ್ಬ್ ಮಾಡ್ತೀವಿ ನಾವು. ಪ್ರೀಮಿಯರ್ ಪ್ರೋಲಿ ಕೆಲವೊಂದು ಆಪ್ಷನ್ ಗೊತ್ತಾಗ್ತಿಲ್ಲ, ಅದು ಹೇಗೆ ಮಾಡೋದು ಅಂತ ಚೆಕ್ ಮಾಡ್ತಿದ್ದೆ. ಮಾಡೋಣ, ಅದು ಮಾಡಿದಾದ್ಮೇಲೆ ಇವತ್ತಿನ ವೀಡಿಯೋದಲ್ಲಿ ಇಂಪ್ಲಿಮೆಂಟ್ ಮಾಡೋಣ. ಅದನ್ನ ಮಾರ್ನಿಂಗ ನಿಮ್ಗೊಂದು ಮೊಟ್ಟೆ ತೋರಿಸಿದೆ, ಇಲ್ಲಿದೆ ನೋಡ್ರಿ. ಇದು ಎಷ್ಟು ಗ್ರಾಮ್ ಇದೆ ಅಂತ ಚೆಕ್ ಮಾಡೋಣ ಲೈವ್ ಆಗಿ ಇವಾಗ. ಜಸ್ಟ್ ನಾವು ಹೊಸ ಕಾನ್ಸೆಪ್ಟ್ ಪ್ರಯತ್ನ ಮಾಡಕತ್ತೇವೆ. ಏನಪ್ಪ ಅಂತಂದ್ರೆ ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೈ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಎದ್ದ ಫ್ರೆಶ್ ಅಪ್ ಆಗಿ ಜಸ್ಟ್ ಟಿಫಿನ್ ಮುಗಿಸ್ಕೊಂಡ್ವಿ. ಸ್ವಲ್ಪ ಇವತ್ತು ಬ್ಯಾಂಕಲ್ಲಿ ಕೆಲಸ ಇದೆ, ಬ್ಯಾಂಕಿಗೆ ಹೊಡ್ತಿದ್ದೇನೆ. ಹಾಗಿದ್ರೆ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಇವಾಗ ಆನ್ ದಿ ವೇ ಟು ದ ಬ್ಯಾಂಕ್ ಇದ್ದೇವೆ. ಟೈಮ್ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ, ಬೇಗನೆ ಹೋಗ್ಬೇಕಿತ್ತ. ಮಾರ್ನಿಂಗ ಎಲ್ಲ ಕೆಲಸ ಮಾಡ್ಕೊಂಡು ಕುಂತ ಲೇಟ್ ಆಗಿಬಿಡುತ್ತೆ. ನೋಡೋಣ, ಬೇಗ ಬೇಗ ಕೆಲಸ ಮುಗಿಸೋಣ, ಮನೆಗೆ ಬರೋಣ. ಎಲ್ಲಿ ಬೇಕಲ್ಲಿ ಶಾಪ್ ಆಗ್ಬಿಟ್ಟು ಅವಕ್ಕೆಲ್ಲ ಕಮರ್ಷಿಯಲ್ ಆಗಿಬಿಟ್ಟಿತ್ತು. ಏನೇ ಹೆಂಗೆ ಬೆಳತೈತೆ ಅಂತ ನಮ್ಗೆ ಗೊತ್ತಾಗೋತ್ರಿ. ಅಷ್ಟು ಬೆಳತೈತೆ ನೋಡ್ರಿ, ಅಷ್ಟು ಫಾಸ್ಟ್ ಬೆಳತೈತಿ. L&T ಅವರು ವಾಟರ್ ಕನೆಕ್ಷನ್ ಕೊಟ್ಟಿಂದ ರೋಡ್ ಎಲ್ಲ ಬಾದಾಗ್ಬಿಟ್ಟೈತಿ. ಎಲ್ಲಿ ನೋಡ್ತಿಲ್ಲ ತೆಗ್. ನಾವು ಕಾಯಿಪಲ್ಲೆ ಮಾರ್ಕೆಟ್ ಹತ್ರ ಅದೇವ್ರಿ ಇವಾಗ. ನೋಡ್ರಿ ಲೈಫ್ ಹೆಂಗಿರ್ತೈತೆ ಎಲ್ಲಾರ್ದು. ಈಗ ಶೇಂಗಾ ಮಾರಾಕತ್ತಾರ, ಅವ್ರದ್ದು ಒಂದು ಲೈಫ್ ಡಿಫ್ರೆಂಟ್ ಆಗಿರ್ತೈತೆ ಅಂತಾನೆ ಹೇಳ್ಬೋದು. ನಾವು ಬ್ಯಾಂಕಿಗೆ ಬಂದಿವ್ರಿ ಇವಾಗ. ಒಂದು 5-10 ನಿಮಿಷಕ್ಕೆ ಕೆಲಸ ಮುಗಿಸ್ಕೊಂಡು ಹೊರಡೋಣ. ಅಷ್ಟು ಬ್ಯಾಂಕಿಗೆ ಬಂದಿದ್ದಾರೆ, ಕೆಲಸ ಮುಗಿತು. ನಾವು ಇವಾಗ ಹೊರಡ್ತಾ ಇದ್ದಾವೆ. ಆಲ್ಮೋಸ್ಟ್ ಅಲ್ಲ ಬ್ಯಾಂಕಿಗೆ ಬಂದಿದ್ದಾರೆ, ಕೆಲಸ ಮುಗಿತಾ. ಪಾಸ್ಬುಕ್ ಎಂಟ್ರಿ ಮಾಡಿಸ್ಬೇಕಿತ್ತ. Please wait while your passbook and barcode are being verified. Your transaction is under process. Please wait. Please confirm the details. Your passbook printing is under progress. Passbook printed successfully. ಆಯಿತು, ಅವಾಗ ಹೊರೋಣ ಮನೆಗೆ. ಮುಗಿಸ್ಕೊಂಡು ಎಳ್ನೀರು ಕುಡಿಯಕ್ಕೆ ಬಂದ್ವಿ. ಎಳ್ನೀರು ಕುಡಿದು ಹೋಗೋಣ. ಎಲ್ಲ ಸಖತ್ತಾಗುತ್ತೆ. ಹಾಗೆ ಸ್ವೀಟ್ ಇತ್ತು ಮಾತ್ರ ನೀರು. ಹಿಂಗೆ ಬಂದಿದ್ದೆಲ್ಲ ಕೆಲಸ ಮುಗಿತಾ. ನಾನು ಇವಾಗ ಹೊರಡ್ತಾ ಇದ್ದೇನೆ. ಬ್ಯಾಂಕಿಂಗ್ ಕೆಲಸ ಮುಗಿತಾ. ನಾವು ಮಾರ್ಕೆಟಿಗೆ ಬಂದ್ವಿ. ಮಾರ್ಕೆಟ್ ಒಳಗೆ ಏನೇನಿದೆ ನೋಡೋಣ. ಕಡ್ಲಿ ಚೆನ್ನಾಗಿದ್ದಾವೆ ಅಂತ ಕಡ್ಲಿ ಗಿಡ ತೊಗೊಂಡ್ವಿ. ಬೆಳಗ್ಗೆ ಖಾಲಿ ಖಾಲಿ ಇರ್ತೈತೆ, ಸಂಜೆ ಮುಗಿ ಸಿಕ್ಕಾಪಟ್ಟೆ ರಶ್ ಆಗೈತೆ. ಮಾರ್ಕೆಟಿಗೆ ಬಂದ್ವಿ, ಕಡ್ಲಿ ತೊಗೊಂಡ್ವಿ. ಇವಾಗ ಮನೆಗೆ ಹೊರಡೋಣ. ಇವಾಗ ಬ್ಯಾಂಕಿಗೆ ಬಂದ್ವಿ. ಆಲ್ಮೋಸ್ಟ್ ಎಲ್ಲನೂ ಕೆಲಸ ಮುಗಿತಾ. ಪಾಸ್ಬುಕ್ ಅಪ್ಡೇಟ್ ಮಾಡಿಸೈತು. ಮಾರ್ಕೆಟಿಗೆ ಹೋದ್ವಿ, ಕಡ್ಲಿ ತೊಗೊಂಡ್ವಿ. ಕಡ್ಲಿ ತೊಗೊಂಡಿದ್ರ ಪರಿಣಾಮ ಕಡ್ಲಿ ಇಟ್ಕೊಂಡೇವು ನೋಡ್ರಿ. ವಿಡಿಯೋ ಮಾಡೋಕೆ ಪ್ರಾಬ್ಲಮ್ ಆಗ್ತಿಬಿಟ್ಟೈತಿ. ಇನ್ನೊಂದು 2 ನಿಮಿಷ ಮನೆಗೆ ಹೋಗ್ತೇವೆ. ನೋಡೋಣ ಹೆಂಗೆ ಬೇಕೈತಿ ಅಂತನ. ವಾಟರ್ ಬೋರ್ಡ್ ಪ್ರೈವೇಟೈಸೇಷನ್ ಮಾಡಿದಾದ್ಮೇಲೆ ಎಲ್ಲಿ ನೋಡ್ತೇವೆ ಇಲ್ಲಿ L&T ಕನ್ಸ್ಟ್ರಕ್ಷನ್ದು ಟ್ಯಾಂಕರ್ ಕಾಣಿಸ್ತದೆ. ಮುಂದೆ ಯಾವ್ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಎಲ್ಲ ಮನೆಗೂ ಡಿಜಿಟಲ್ ಮೀಟ್ರ್ ಹಾಕ್ತಾರಂತ. ಏನೇನು ಪ್ಲ್ಯಾನ್ಸ್ ಇದೆ ಅವ್ರಿಗೆ ಗೊತ್ತಾ. ನೋಡೋಣ, ನಾವು ಇಲ್ಲೇ ಇರ್ತೇವೆ. ಹೆಂಗೆ ನಡೀತಿದೆ ಚೆಕ್ ಮಾಡೋಣ. ಬ್ಯಾಂಕಿಂದ ಜಸ್ಟ್ ಮನೆಗೆ ಬಂದೆ. ಇನ್ನೇ ನಮ್ಮ ಕೋಳಿಗಳೆಲ್ಲ ವ್ಯಾಕ್ಸಿನ್ ಮಾಡಿದ್ವಿ. ಕೋಳಿಗಳು ಯಾವ ಥರ ಇದಾವೆ ಅಂತ ನೋಡ್ಕೊಂಬೋಣ.
ಇದೆ ನೋಡ್ತಿದ್ರಿ ನಮ್ಮ ಗಾರ್ಡನ್ ಇದೆ. ನೀವು ನೋಡ್ತಿದ್ದೀರಿ ಕೋಳಿ ಎಲ್ಲ ಆ್ಯಕ್ಟಿವ್ ಇದಾವೆ, ಏನೂ ಪ್ರಾಬ್ಲಮ್ ಇಲ್ಲ. ನೀನೆಲ್ಲ ಕ್ಲೀನಿಂಗ್ ಮಾಡಿದ್ವಿ ಅಂದರೂ ಪುಕ್ಕ ಉದುರಿದಾವ ಸ್ವಲ್ಪ. ಓ ಮೈ ಗಾಡ್, ನಿಮ್ಮೊಂದು ಸರ್ಪ್ರೈಸ್ ಇದೆ ಇವಾಗ. ಸರ್ಪ್ರೈಸ್ ಅಂತಂದರೆ ಇಷ್ಟು ಮೊಟ್ಟೆ ಇದೆ, ತೋರಿಸ್ತೇನೆ ನಿಮಗೆ ಯಾವ ಥರ ಇದೆ ಅಂತೇಳಿ. ಸರ್ಪ್ರೈಸ್ ನೋಡ್ತಿದ್ದೀರಿ ನೀವಿಲ್ಲೇ ನೋಡ್ರಿ, ಮೊಟ್ಟೆ ಎಷ್ಟಿದೆ ಸೈಜ್ ಅಂತೇಳಿ. ನೋಡ್ತಿದ್ದೀರಿ ಮೊಟ್ಟೆದು ತುಂಬ ಅಂದರೆ ತುಂಬ ಸಣ್ಣದಿದೆ. ಇದು ಕೋಳಿ ಮೊಟ್ಟೆ ಇದೆ, ಫಸ್ಟ್ ಟೈಮ್ ಹಾಕಿರ್ಬೇಕು. ಇದು ಗೌಜುಲ್ಗೆ ಹಕ್ಕಿ ಬರ್ತೈತೆ ಅಂತಾರಲ್ರಿ, ಅಷ್ಟೇ ಸೈಜ್ದಿದೆ ಇದು. ಇದು ಎಷ್ಟು ಗ್ರಾಮ್ ಇದೆ ಅಂತ ನೀವೇನಾದರೂ ಗೆಸ್ ಮಾಡ್ಬೋದಾ? ಒಳ್ಳೆ ಪರ್ಫೆಕ್ಟಾಗಿ ಹೇಳ್ರಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡೋಣ ಅಂತ. ನನ್ನ ಪ್ರಕಾರ ಇದು ಒಂದು 15-20 ಗ್ರಾಮ್ಸ್ ಇರ್ಬೋದು ಅಷ್ಟೇ. ನೋಡೋಣ, ಮೆಜರ್ಮೆಂಟ್ ಮಾಡೋಣ, ತೋರಿಸ್ತೇನೆ ನಿಮಗೆ. ಆಲ್ಮೋಸ್ಟ್ ಅಲ್ಲೆಲ್ಲ ವ್ಯಾಕ್ಸಿನ್ ಹಾಕಿದ ಬರ್ಡ್ಗಳೆಲ್ಲ ಫುಲ್ ಆ್ಯಕ್ಟಿವ್ ಇದ್ದಾವೆ. ಬೆಳಗ್ಗೆ ಬಂದ ಫುಡ್ ಕಾಳುಗಳೆಲ್ಲ ಹಾಕೋಯ್ತು, ನೀರನ್ನು ಹಾಕಿಯಾಗಿದೆ. ಇವಾಗ ಹೊರಡೋಣ. ಇವಾಗ ಎಲ್ಲ ಕೋಳಿಗೂ ಡಿಸ್ಟರ್ಬ್ ಮಾಡ್ತೀವಿ ನಾವು. ಇದನ್ನೆಲ್ಲ ನೋಡ್ಕೊಂಡು ಬಂದಾಯ್ತಾ. ಇವಾಗ ಸ್ವಲ್ಪ ಎಡಿಟಿಂಗ್ ವರ್ಕ್ ಪೆಂಡಿಂಗ್ ಇದೆ, ಆ ವರ್ಕ್ನ ಕಂಟಿನ್ಯೂ ಮಾಡೋಣ. ಇದು ಮೊಟ್ಟೆ ಎಷ್ಟು ಗ್ರಾಮ್ ಇದೆ ಅನ್ನೋದು ತೋರಿಸ್ತೇನೆ ನಿಮಗೆ, ಆಮೇಲೆ ಚೆಕ್ ಮಾಡ್ತೇನೆ. ಬ್ಯಾಂಕಿಗೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸ್ವಲ್ಪ ಎಡಿಟಿಂಗ್ ವರ್ಕ್ ಪೆಂಡಿಂಗ್ ಇದೆ, ಎಡಿಟಿಂಗ್ ವರ್ಕ್ನ ಮಾಡೋಣಂತೆ. ಪ್ರೀಮಿಯರ್ ಪ್ರೋಲಿ ಕೆಲವೊಂದು ಆಪ್ಷನ್ ಗೊತ್ತಾಗ್ತಿಲ್ಲ, ಅದು ಹೇಗೆ ಮಾಡೋದು ಅಂತ ಚೆಕ್ ಮಾಡ್ತಿದ್ದೆ. ಮಾಡೋಣ, ಅದು ಮಾಡಿದಾದ್ಮೇಲೆ ಇವತ್ತಿನ ವೀಡಿಯೋದಲ್ಲಿ ಇಂಪ್ಲಿಮೆಂಟ್ ಮಾಡೋಣ ಅದನ್ನ. ಅಪ್ಪ, ಇಷ್ಟು ಮಟ್ಟ ವರ್ಕ್ ಮಾಡಿ ಆಯ್ತಾ. ನಾವು ಇವಾಗ ಊಟ ಮಾಡ್ಕೊಂಬೋಣ. ಲಂಚ್ ಟೈಮ್ ಆಗಿದೆ, 2 ಗಂಟೆ ಆಗಿದೆ. ಊಟ ಮಾಡ್ಕೊಂಬಂದು ವರ್ಕ್ನ ಕಂಟಿನ್ಯೂ ಮಾಡೋಣ. ಜಸ್ಟ್ ಊಟ ಮುಗಿತು, ನಥಿಂಗ್ ಸ್ಪೆಷಲ್, ಆ್ಯಸ್ ಯೂಶ್ವಲ್ ಊಟ, ಅನ್ನ ಸಾಂಬಾರು ರೊಟ್ಟಿ ಪಲ್ಯ ಇಷ್ಟ. ಅದೇ ಒಂದು ಅಡೋಬ್ ಪ್ರೀಮಿಯರ್ ಪ್ರೋದಲ್ಲಿ ವರ್ಕ್ ಮಾಡ್ತಿದ್ದೆ. ಅದೊಂದು ಏನಪ್ಪ ಅಂತಂದರೆ ಅದೊಂದು ಆಪ್ಷನಲ್ಲಿ ಗೊತ್ತಾಗ್ತಿರ್ಲಿಲ್ಲ, ಅದನ್ನೇ ಚೆಕ್ ಮಾಡ್ತಿದ್ದೇನೆ. ಟ್ರೈ ಮಾಡೋಣ, ಇವಾಗ ವರ್ಕ್ನ ಕಂಟಿನ್ಯೂ ಮಾಡೋಣ. ಅದಾದಮೇಲೆ ಬೇರೆ ಬೇರೆ ವರ್ಕ್ಗಳಿದೆ, ಯಾವ ಥರ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಮಾಡೋಣ. ಮತ್ತು ಬ್ರ್ಯಾಂಡ್ ಪ್ರಮೋಷನ್ ಕಸ್ಟಮರ್ ಮೀಟಿಂಗ್ಸ್ ಇದೆ, ಶೆಡ್ಯೂಲ್ ಫಿಕ್ಸ್ ಮಾಡೋಣ. ಇನ್ನೂ ಸ್ವಲ್ಪ ಬಿಟ್ಟು ಕಾಲ್ ಮಾಡಿ ಶೆಡ್ಯೂಲ್ನ ಕೇಳ್ಕೊಡೋಣ. ಬಾಯ್. ಇಷ್ಟೊಂಬಿಟ್ಟು ವರ್ಕ್ ಮಾಡಿ ಆಯಿತಾ, ಸ್ವಲ್ಪ ಹೊರಡೆ ಹೋಗೋಣ. ಹೊರಡೆ ಬಂದು ಟೀ ಕೊಡೋಣ ಅಂತ. ವರ್ಕ್ ತುಂಬ ಕೈ ಹಿಡಿತಾ ಇದೆ. ಫ್ರೆಶ್ ಅಪ್ ಆಗಿ ಆಯಿತಾ, ಟೀ ಕುಡಿತಿದ್ದೇವೆ. ಟೀ ಕುಡಿದು ಮುಗಿತಾ. ಮಾರ್ನಿಂಗ ನಿಮ್ಗೊಂದು ಮೊಟ್ಟೆ ತೋರಿಸಿದೆ, ಇಲ್ಲಿದೆ ನೋಡ್ರಿ. ಇದು ಎಷ್ಟು ಗ್ರಾಮ್ ಇದೆ ಅಂತ ಚೆಕ್ ಮಾಡೋಣ ಲೈವ್ ಆಗಿ. ಇವಾಗ ನಾವು ಆನ್ ಮಾಡಿದ್ದೇವೆ, ಮೆಜರ್ಮೆಂಟ ಸೆಟ್ಟಿಂಗ್ ಮಾಡ್ತಿದ್ದೇವೆ. ಗ್ರಾಮ್ ಒಳಗಿದೆ, ಇಲ್ಲಿ ನೋಡ್ತಿದ್ದೀರಿ ನೀವು, ಇದು ಗ್ರಾಮಲ್ಲಿದೆ.
15 ಗ್ರಾಮ್ಸ್ ಇದೆ ನೋಡ್ರಿ ಅದು. ಮನೆಯಲ್ಲಿ ಒಂದು ಸ್ಮಾಲ್ ಬೇವಿಂಗ್ ಮಿಷಿನ್ ಇತ್ತು, ಅದರಲ್ಲಿ ಚೆಕ್ ಮಾಡಿದೆ, ಸಖತ್ತಾಗಿದೆ. 15 ಗ್ರಾಮ್ಸ್ ಇದೆ ಮೊಟ್ಟೆ, ತುಂಬ ಚೆನ್ನಾಗಿದೆ. ಅದು ಸ್ಮಾಲ್ ಎಗ್ದು ಏನಪ್ಪ ಅಂತಂತಂದ್ರೆ ಫೋಟೋಶೂಟ್ ಮಾಡೋಣ. ಜಸ್ಟ್ ನಾವು ಹೊಸ ಕಾನ್ಸೆಪ್ಟ್ ಪ್ರಯತ್ನ ಮಾಡಾಕತ್ತೇವೆ. ಏನಪ್ಪ ಅಂತಂದ್ರೆ ಫೋಟೋಶೂಟ್ ಮಾಡಾಕತ್ತೇವೆ. ಸ್ಮಾಲ್ ಎಗ್ ಇತ್ತಲ್ಲ, ಅದು ನಾವು ಫೋಟೋಶೂಟ್ ಮಾಡಿದ್ದೇವೆ. ಅದನ್ನು ನಾವು ಫೋಟೋಶೂಟ್ ಮಾಡೋಕೆ ಹೊರಟಿದ್ದೇವೆ. ಸೆಟಪ್ ಯಾವ ಥರ ಮಾಡಿದ್ದೇನೆ ಎಲ್ಲ ತೋರಿಸ್ತೇನೆ ನಿಮಗೆ. ಇದೇನು ನೋಡ್ತಿದ್ದೀರಿ ರೀ, ಇದು ಫೋಟೋಶೂಟ್ ಮಾಡೋಕ್ಕೆ ಸೆಟಪ್ ಮಾಡಿರೋದು. ಫೋಟೋಶೂಟ್ ಎಲ್ಲ ಟ್ರೈ ಮಾಡಿ ಆಯಿತು. ನೋಡೋಣ ಯಾವ ಥರ ಬಂದಿದ್ದಾವೆ ಅಂತೇಳಿ. ಎಡಿಟ್ ಮಾಡಿದೆ ಆದಮೇಲೆ ಚೆಕ್ ಮಾಡ್ತೀನಿ. ಟೈಮ್ ಯಾವಾಗ 7 ಗಂಟೆ ಆಗಿದೆ. ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಇರಲಿ ಅಂತ ಹೇಳ್ಕೊಡ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮದು ಧನ್ಯವಾದಗಳು. ಬಾಯ್.